ನಮಸ್ಕಾರ ರೀ ಎಲ್ಲ ಅಣ್ಣಗಳಿಗೆ ಭಾಳ ದಿನದಿಂದ ಹಿಟಾಚಿ ಕಲಿಯೋದು ತಿಳಿಸ್ಕೊಡಿ ಅಂತ ಕೇಳತ್ತೀರಿ. ಬರ್ರಿ ನಮ್ಮ ಅಣ್ಣ ಒಬ್ರು ಅದಾರು, ಅವ್ರು ತಿಳಿಸ್ಕೊಡ್ತಾರೋ ಹೆಂಗಂತ ಕೇಳ್ಕೊಂಡು ಬರೋಣ್ರಿ. ಭಾಳ ವರ್ಷದಿಂದ ಅವ್ರು ಹಿಟಾಚಿ ಹೊಡ್ಯಾಕತ್ತಾರೋ, ಅವ್ರ ಹತ್ರ ತಿಳ್ಕೊಂಡ್ರೆ ಎಲ್ಲ ಗೊತ್ತಾಗೈತೆ. ನಮ್ಮ ಅನಿಸಿಕೆ ಬರ್ರಿ ಕೇಳ್ಕೊಂಬರ್ನು. ನಾ ಅವಾಗಲೇ ಹೇಳಿದಂಗ ನಮ್ಮ ಹಿಟಾಚಿ ಆಪ್ರೇಟರ್ ಅಣ್ಣಗಳು ಇವ್ರು ಅಣ್ಣ ನಮಸ್ಕಾರ ರೀ. ಅಣ್ಣ ನಮಸ್ಕಾರ ರೀ. ನಮ್ಮ ವೀಕ್ಷಕರು ಕೇಳತ್ತರು ಭಾಳ ದಿನದ ಹಿಟಾಚಿ ಕಲಿಬೇಕಂತೇಳಿ, ಅದ್ರ ಬಗ್ಗೆ ನಿಮ್ಮ ಇನ್ಫಾರ್ಮೇಶನ್ ಏನ್ರ ಸ್ವಲ್ಪ ಹೇಳಿಕೊಟ್ರೆ ನಮ್ಗೆ ಭಾಳ ಅನುಕೂಲ ಆಕಿತ್ತು. ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ಹೇಳಿಕೊಟ್ರೆ ಚಲೋ ರೀ. ಬರ್ರಿ ತಿಳಿಸ್ಕೊಡ್ನು. ಮೊದಲಿಗೆ ಚಾವಿ ಪಾಯಿಂಟ್ ಆನ್ ಮಾಡ್ಕೋಬೇಕ್ರಿ. ಈಗ ಡಿಸ್ಪ್ಲೇ ಚಾಲು ಆಕೈತ್ರಿ. ಡಿಸ್ಪ್ಲೇ ಕೆಲವೊಂದು ಇಂಡಿಕೇಶನ್ ಬರ್ತಾವೆ. ಆ ಇಂಡಿಕೇಶನ್ ಹೋಗತಕ್ಕ ನಾವು ಸುಮ್ಮನೆ ಇರ್ಬೇಕ್ರಿ. ಆ ನಂತರ ಏನೈತ್ರಲ್ಲ ನಾವು ಗಾಡಿ ಸ್ಟಾರ್ಟ್ ಮಾಡ್ಕೋಬೇಕಾಗೈತ್ರಿ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡ ನಂತರ ಏನೈತ್ರಿ, ಎಕ್ಸಲೇಟರ್ ರೈಸ್ ಮಾಡ್ಬೇಕ್ರಿ. ನಮ್ಮ ಹ್ಯುಂಡೈ ಇದ್ದ 2 ಟನ್ ಮಷಿನ್ ಇದಕ್ಕೆ ನಾವು 1500 RPM ಇರ್ತವೆ. ಅಣ್ಣ ಇವೆಲ್ಲ ಏನೇನ್ರಿ, ಇವೆಲ್ಲ ಏನು ಕೆಲಸ ಮಾಡ್ತಾ ಹೇಳ್ಕೊಡ್ರಲ್ಲ. ಇದು ಬಲಗಡೆ ಲಿವರ ಹಿಂದಕ್ಕೆ ಜಗ್ಗಿದ್ವು ಅಂದ್ರೆ ಇದು ಬೂಮ್ ಮ್ಯಾಲೆ ಹೇಳ್ತೈತಿ ಅದ. ಈಗೇನು ನಾವು ಹಿಂದಕ್ಕೆ ಜಗ್ಗಿದ್ ಲಿವರನ್ನ ಮುಂದಕ್ಕೆ ನೋಡಿದ್ರಿ, ಮುಂದಾಗ ಬೂಮ ಕೆಳಗೆ ಇರ್ತೈತ್ರಿ. ಹಿಂಗೆ ಅದಂದ್ರೆ ಲಿವರ ನಾವು ಬಲಗಡೆ ಮಾಡಿದ್ವಿ ಅಂದ್ರೆ ಬಕೆಟ್ ಅನ್ಲೋಡ್ ಆಗ್ತೈತ್ರಿ. ಈ ಥರ ಅದ ಲಿವರ್ ನಾವು ಎಡಗಡೆ ಮಾಡಿದ್ವಿ ಅಂದ್ರೆ ಬಕೆಟ್ ಲೋಡ್ ಆಕೈತ್ರಿ. ಒಂದು ಲಿವರ್ದಾಗ ರೀ 4 ಥರ ವರ್ಕ್ ಪಾಯಿಂಟ್ ಬರ್ತೈತಿ. ಇದು ಎಡಗಡೆ ಲಿವರ್ ನಾವು ಮುಂದೆ ಓದ್ತಿದ್ದಪ್ಪ ಅಂತಂದ್ರೆ ಈ ಥರ ಸ್ಟಿಕ್ ಮುಂದೆ ಹೋಗ್ತೈತಿ. ಇದಕ್ಕೆ ಸ್ಟಿಕ್ ಅಂತಾರ್ರಿ. ಅದ ಲಿವರ್ ನಾವು ಸ್ವಲ್ಪ ಹಿಂದೆ ಜಗ್ಗಿದ್ವು ಅಂದ್ರೆ ಈ ಥರ ಸ್ಟಿಕ್ ಮುಂದೆ ಬರ್ತೈತ್ರಿ. ಇದು ಈಗ ನಾವು ಎಡಗಡೆ ಲಿವರ್ ಎಡಗಡೆ ಪ್ರೆಸ್ ಮಾಡಿದ್ವು ಅಂದ್ರೆ ಮಷಿನ್ ಎಡಗಡೆ ಸ್ವಿಂಗ್ ಆಗ್ತೈತ್ರಿ. ಹಂಗೆ ಈ ಎಡಗಡೆ ಲಿವರ ಬಲಗಡೆ ಪ್ರೆಸ್ ಮಾಡಿದ್ವು ಅಂದ್ರೆ ಮಷಿನ್ ರೈಟಿಗೆ ಸ್ವಿಂಗ್ ಆಗ್ತೈತ್ರಿ. ನಿಮಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ನಾಗ ಕಾಮೆಂಟ್ ಮಾಡಿರಿ, ನಾ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಥರ ವೆಹಿಕಲ್ಗಳ ಬಗ್ಗೆ ಆಯಿತು, ರೈತರ ಹೊಲದ ವ್ಯವಸಾಯದ ಕೆಲಸದ ಬಗ್ಗೆ ಆಯಿತು, ರೈತರ ಕೆಲಸದ ಬಗ್ಗೆ ಏನಾರು ಬಿಸ್ನೆಸ್ ಐಡಿಯಾ ಇದ್ದರೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.